ಸನ್ಮಾನ್ಯ ಅಧ್ಯಕ್ಷರೇ, ಲಾಸ್ಟಿಗೆ ಅಣ್ಣಪ್ಪ ಪಂಜುರ್ಲಿ ಮತ್ತು ಮಂಜುನಾಥ ನನ್ನ ಮನೆ ದೇವರು. ಬಹಳ ಆತಂಕದಿಂದ ಕಳಕಳಿಯಿಂದ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾವೆಲ್ಲ ಕೇಳಿದ್ದೀವಿ, ಕುಂಬಾರನಿಗೆ ವರ್ಷ ದೋಣಿಗೆ ನಿಮಿಷ ಅಂತೇಳಿ. ರಾಮಾಯಣದಲ್ಲಿ ಸೀತಾಮಾತೆ ಮೇಲೆ ಒಂದು ಅಪವಾದ ಬಂದಾಗ ಆ ಅಪವಾದದಿಂದ ಹೊರಬರಬೇಕೆನ್ನುವಂಥ ಚಿಂತನೆಯೊಂದಿಗೆ ಶ್ರೀರಾಮಚಂದ್ರ ತುಂಬು ಗರ್ಭಿಣಿ ಸೀತೆಯನ್ನು ಕಾಡಿ ಕಳಿಸ್ಕೊಡ್ತಾನೆ. ಆದರೆ ಅದು ದೊಡ್ಡ ಸುದ್ದಿ ಆಗ್ತದೆ. ಅವರು ಅದರಿಂದ ಪಾವಿತ್ರತೆಯನ್ನು ಉಳಿಸ್ಕೊಂಡು ಅವಳು ಪ್ರೂವ್ ಮಾಡ್ತಾಳೆ, ನಾನೇನು ಎಲ್ಲೂ ಶೀಲ ಕಿಟ್ಟಿಲ್ಲ ಅಂತೇಳಿ. ಅದು ದೊಡ್ಡ ಸುದ್ದಿನೇ ಆಗೋದಿಲ್ಲ. ಹಾಗಾಗಿ ಈ ನಾಡಿನ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು ನಮ್ಮ ಪೂರ್ವಜನಿಗೆ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತಾನೆ. ಅಲ್ಲಿಯ ಕಲ್ಲುಗಳು, ಕಂಬಗಳು ಕೂಡ ನಮ್ಮ ಆಸ್ತಿಕತೆ, ಅಗಾಧತೆ, ಸೊಲ್ಲನ್ನು ಫಲವಿಸ್ತವಂತೆ. ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ಸೌಜನ್ಯ ಕೇಸಿನ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ, ಆ ಕುಟುಂಬದ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ. ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೀವಿ. ಸತ್ಯ ಹೊರಗೆ ಬರಬೇಕು, ಅನಂತರ ಅಪರಾಧಿಗಳ ಶಿಕ್ಷೆ ಆಗಬೇಕು ಅನ್ನೋದು ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ನಡೆಯುವಂಥದ್ದು ಏನು, ಬಹುಶಃ ನಮಗೂ ಒಂದು ಗೊಂದಲ ಇತ್ತು, ಸಣ್ಣ ಗೊಂದಲ ಇತ್ತು. ಆದರೆ ಇದೆಲ್ಲ ಸಮಾಜಕ್ಕೆ ತಿಳಿಬೇಕು. ಆ ಕ್ಷೇತ್ರದ ಮೇಲೆ ಆಗಿರ್ತಕ್ಕಂಥ ಆ ಒಂದು ರೀತಿಯ ಗೊಂದಲಗಳು, ಒಂದು ರೀತಿಯ ನಿಗೂಢತೆ, ಒಂದು ರೀತಿಯ ಅವಮಾನಗಳು ನಿಮಗೆಲ್ಲ ಗೊತ್ತಿದೆ. ನೀವು ಅಲ್ಲಿಯವರು, ಆ ಕ್ಷೇತ್ರದವರು ಎಷ್ಟೆಲ್ಲ ಒಳ್ಳೆ ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ನೇರವಾಗಿ ನಾವು ಎಲ್ಲ ಭಾಗಿಗಳಾಗಿದ್ದೀವಿ ಅವರ ಕ್ಷೇತ್ರದ ಇದರಲ್ಲಿ. ನಮಗೊಂಥರ ಗೊಂದಲ ಇತ್ತು. ಆಯಿತು, SIT ಮಾಡಿದ್ದೀರಿ, ಆದರೆ ಅಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆ ಖಂಡಿತ ಜನರಿಗೆ ತಿಳಿಸ್ಬೇಕು. ಆ ಮಟ್ಟದ, ಯಾಕೆಂದರೆ ನಾವೆಲ್ಲ ಮುಂಬೈಯಿಂದ ಬೇರೆ ಬೇರೆ ಕಡೆ ನಮಗೆಲ್ಲ ದಿನ ದೂರವಾಣಿ ಕರೆ ಬರ್ತಾ ಇದೆ. ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವೆ ಇರ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರ ಅದು ಈ ನಾಡಿನ ಅಸ್ಮಿತೆ ಕೂಡ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತೇಳಿ. ಒಂದು ಎಲ್ಲೋ ಚೊಂಬು ಕಳ್ತನ ಆಗ್ತದಂತೆ, ಅವ್ರು ಅಲ್ಲೇ ಇರ್ತಾರೆ. ಹಾಗಾಗಿ ಹಿಡ್ಕೋ ಬಡ್ಕೋ ಅಂತೇಳಿ 3 ಜನರನ್ನೇ ಸೂಚಿಸೋ ಬಿಟ್ಟರೆ ರಿಸಲ್ಟ್ ಏನು ಬರಲಿಲ್ಲ ಅಲ್ಲಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಇವತ್ತು ನಮ್ಮ DCM ಅವರು ಅಲ್ಲಿಗೆ ಕ್ಷೇತ್ರಕ್ಕೆ ಬಂದಾಗ ಹೇಳಿದರು, ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕೆಲಸ ಆದರೆ ಇಲ್ಲ ಇರತಕ್ಕಂಥ ಎಲ್ಲ ಗೊಂದಲ ನಿವಾರಣೆ ಆದರೆ, ಯಾಕಂತ ಹೇಳಿದ್ರೆ ಕಟ್ಟಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಸರಿ, ಯಾಕಂದ್ರೆ ಕನ್ಸ್ಟ್ರಕ್ಟಿವ್ ಇಸ್ ವೆರಿ ಡಿಫಿಕಲ್ಟ್, ಡಿಸ್ಟ್ರಕ್ಟಿವ್ ಇಸ್ ವೆರಿ ಈಸಿ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಸರ್ಕಾರ ಇವತ್ತು ಈ ಟೆಂಪೋ ಹಾಗೆ ಮೇಂಟೈನ್ ಆಗ್ತಾ ಇದೆ. ಇವತ್ತಾರು ಇನ್ಯಾರು ಇಬ್ಬರು ಬಂದಿದ್ದಾರೆ, ಆ ಟೆಂಪೋ ಹಾಗೆ ಮೇಂಟೈನ್ ಆಗ್ತದೆ. ಆ ಗೊಂದಲ, ಆ ರೀತಿ ಅದನ್ನೆಲ್ಲ ಪರಿಹಾರ ಮಾಡಬೇಕು ಸರ್ಕಾರ ಅಂತ ಹೇಳ್ತಾ ಖಂಡಿತ ಅವಕಾಶ ಹೊಂದಿಸಿ ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.